ತುಲಾರಾಶಿಯವರಿಗೆ 2026ನೇ ಇಸ್ವಿಗೇನು ಹೊಸ ವರ್ಷ ಬರ್ತಾ ಇದೆ. ಈ ಹೊಸ ವರ್ಷದಲ್ಲಿ ಬಹಳಷ್ಟು ನೀವು ಕನಸುಗಳನ್ನು ಕಟ್ಕೊಂಡಿರ್ತೀರ. ಈ ವರ್ಷ ನಾನು ಇಷ್ಟು ಕೆಲಸ ಮಾಡಬೇಕು, ಈ ಕೆಲಸ ಕೈ ಹಾಕಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಸೈಟ್ ತೊಗೋಬೇಕು, ಮನೆ ಅಥವಾ ಸೈಟ್ ಇದೆ ಮನೆ ಕಟ್ಟಿಸ್ಬೇಕು, ಅಥವಾ ರೆನೋವೇಟ್ ಮಾಡಿಸ್ಬೇಕು, ಅಥವಾ ಮದುವೆ ಆಗಬೇಕು, ಅಥವಾ ಮದುವೆ ಆಗಿರೋರು ಸಂತಾನ, ಏನೋ ಒಂದಿಷ್ಟು ಪ್ಲ್ಯಾನಿಂಗ್ಸು, ಬಂಗಾರ ತೊಗೋಬೇಕು ಅಥವಾ ಬಂಗಾರ ಬಿಡಿಸ್ಕೊಳ್ಬೇಕು, ಒಂದು ವ್ಯವಹಾರ ಮಾಡಬೇಕು, ಸಾಲಗಳು ತೀರಿಸಬೇಕು, ಏನೋ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕಬೇಕು ಅಂದ್ಕೊಂಡಿರ್ತೀರ. 2025 ಅಂತೂ ಮುಗಿದೋಯ್ತು, ಅದೆಲ್ಲ ಬೇಡ, ನನಗೆ ಈಗ 2026ನೇ ಇಸ್ವಿಯಲ್ಲಾದರೂ ಮಸ್ಟ್ ಆ್ಯಂಡ್ ಶುಡ್ ನನ್ನ ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗಲೇಬೇಕು. ಏನು ಮಾಡಬೇಕು ಅದಕ್ಕೆ? ಸೊ ತುಲಾರಾಶಿಯರು ಬಹಳಷ್ಟು ಜನರ ಪ್ರಶ್ನೆ ಇದಾಗಿದ್ದು, ಸುಲಭವಾದಂತಹ ಪರಿಹಾರಗಳೇನಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಲಿದ್ದೇನೆ. ಅಂದರೆ ತುಲಾರಾಶಿಯವರು ಕೈ ಹಾಕಿದ ಕೆಲಸಗಳು, ಆರಂಭಿಸಿದ ಕೆಲಸಗಳು ಹೂವು ಎತ್ತದಂಗೆ ಆಗಬೇಕು, ನೀಟಾಗಿ ಈಸಿಯಾಗಿ ಆಗಬೇಕು ಅಂದರೆ ಏನು ಮಾಡಬೇಕು ಅವರು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡಲಿದ್ದೇನೆ. ಬಹಳ ವಿಶೇಷವಾದ ನಿಗೂಢವಾದಂತಹ ಒಂದಿಷ್ಟು 3 ಗ್ರಹಗಳ ಆರಾಧನೆ ಪರಿಹಾರ ವಿಶೇಷತೆಗೆಲ್ಲ ಕಾರಣ ಪರಿಹಾರ ಎಲ್ಲ ಹೇಳ್ತೇನೆ ನಾನು, ಓದೋದಲ್ವಾ? ಸೊ ಭಾಳ ಇಂಪಾರ್ಟೆಂಟ್ ವಿಡಿಯೋ ತುಲಾರಾಶಿಯವರಿಗೆ. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು, ಹಾಗೂ ಅವ್ರಿಗೂ ಗೊತ್ತಾಗಬೇಕು 2026 ನಾನು ಏನು ಮಾಡಿಕೊಂಡ್ರೆ ನನ್ನ ಕೆಲಸಗಳೆಲ್ಲ ಬೇಗ ಆಗುತ್ತೆ ಈಸಿಯಾಗಿ ಅಂಥೇಳಿ, ಅಲ್ವಾ? ಸೊ ನೀವು ಬಹಳ ಇಂಪಾರ್ಟೆಂಟಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಇನ್ನೂ ಫಾಲೋ ಮಾಡ್ಕೊಳ್ಳಿಲ್ಲ ಅಂದರೆ ಮೇಗಡೆ ಫಾಲೋ ಬಟನ್ ಇರ್ತದೆ, ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬರೋಣಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆಗಳು ನನ್ನ ಹತ್ರ ಏನಾರು ಕೇಳಬೇಕು, ಏನಾದ್ರು ಹೇಳಬೇಕು ಅಂದರೆ ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ. ನಾನೆಲ್ಲರ ಕಮೆಂಟ್ಸ್ ಓದ್ತಾ ಇರ್ತಾನೆ, ಅಪರೂಪದಲ್ಲಿ ನಾನು ರಿಪ್ಲೈ ಸಹ ಮಾಡ್ತಾ ಇರ್ತಾನೆ, ಬಹಳಷ್ಟು ಸಲ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಏನಾದ್ರು ಪ್ರಶ್ನೆಗಳಿದ್ರೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಲಾರಾಶಿಯವರು ಅವರು ಆರಂಭಿಸಿದ ಕೆಲಸಗಳನ್ನು ಮುಗಿಸ್ಬೇಕು, ಯಶಸ್ವಿಯಾಗಿ ಈಸಿಯಾಗಿ ಆಗಬೇಕು ಅಂತಂದಾಗ ಒಂದು 3 ಗ್ರಹ ಥಿಯರಿ ಅನ್ಬೋದು. ಅಂದರೆ 3 ಗ್ರಹಗಳ ಥಿಯರಿ ಅನ್ಬೋದು. ಹತ್ರ 3 ಗ್ರಹಗಳನ್ನು ವಿಶೇಷವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಿಮ್ಮ ಕೆಲಸನೂ ಆಗುತ್ತೆ, ಕೆಲಸದ ಪ್ರತಿಫಲನೂ ನಿಮಗೆ ಬೇಗ ಸಿಗುತ್ತೆ. 3 ಗ್ರಹಗಳು ಬಹಳ ಇಂಪಾರ್ಟೆಂಟ್. ಯಾವುದು ಆ 3 ಗ್ರಹಗಳು ನೋಡಿ? ಮೊಟ್ಟ ಮೊದಲನೇದಾಗಿ 3ನೇ ಮನೆಯ ಅಧಿಪತಿ. 3ನೇ ಮನೆಯ ಅಧಿಪತಿ ಯಾಕೆ ಇಂಪಾರ್ಟೆಂಟ್ ಗೊತ್ತಾ? 3ನೇ ಮನೆಯ ಅಧಿಪತಿ ನಿಮಗೆ ಶೌರ್ಯವನ್ನು ಕೊಡ್ತಾನೆ, ಧೈರ್ಯವನ್ನು ಕೊಡ್ತಾನೆ, ಆತ್ಮವಿಶ್ವಾಸವನ್ನು ಅಂದರೆ ಜಾಸ್ತಿ ಮಾಡ್ತಾನೆ. ಸೊ ಅದರಿಂದ ನೀವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಬೇಕು, ಈಗ 2026ನೇ ಇಸ್ವಿಯಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದಾಗ ಆ ಕೆಲಸ ಮಾಡಲಿಕ್ಕೆ ಫಸ್ಟ್ ನಿಮ್ಮಲ್ಲಿ ಧೈರ್ಯ ಬರಬೇಕಲ್ಲ. ನಾನು ಮಾಡೇ ಮಾಡ್ತೀನಿ, ಇದನ್ನು ನಾನು ಗ್ಯಾರಂಟಿ ಮಾಡೇ ಮಾಡ್ತೀನಿ ಯಶಸ್ವಿಯಾಗಿ ಅಂತ. ಆ ಧೈರ್ಯ ನಿಮ್ಮಲ್ಲಿ ಬರಬೇಕು, ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಬೇಕು, ಆ ಶೌರ್ಯ ನಿಮ್ಮಲ್ಲಿ ಬರಬೇಕು ಅಂದರೆ ತೃತೀಯಾಧಿಪತಿಯನ್ನು ಆರಾಧನೆ ಮಾಡಬೇಕು. ತುಲಾರಾಶಿಯವರಿಗೆ ತೃತೀಯಾಧಿಪತಿ ಯಾರು? ಗುರುಗ್ರಹ. ಸೊ ನೀವು ಯಾವುದಾದ್ರು ಒಂದು ಕೆಲಸ ಆಗಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಗುರುವಿನ ಆರಾಧನೆಯಿಂದ ಶುರು ಮಾಡಬೇಕು. ಗುರುಗ್ರಹದ ಆರಾಧನೆ ಬಹಳ ಮುಖ್ಯವಾಗಿ ತುಲಾರಾಶಿಯವರಿಗೆ ಇದನ್ನು ಕೊಡುತ್ತೆ, ಅಂಥದ್ದು ಧೈರ್ಯವನ್ನು ಕೊಡುತ್ತೆ. ನಾನು ಮಾಡ್ತೀನಿ, ನಾನು ಮಾಡಲೇಬೇಕು, ಇದನ್ನು ಹೆಂಗಾರ ಮಾಡಬೇಕು, ನನಗೆ ಈಗ ಧೈರ್ಯ ಬಂದಿದೆ, ಆತ್ಮವಿಶ್ವಾಸ ಬಂದಿದೆ ಅನ್ನೋ ಥರ ನಿಮ್ಮ ಆತ್ಮವಿಶ್ವಾಸನ ವೃದ್ಧಿ ಮಾಡುತ್ತೆ. ಮೊಟ್ಟ ಮೊದಲನೇದಾಗಿ ಗುರುವಿನ ಆರಾಧನೆ. ಗುರುವಿನ ಆರಾಧನೆ ಅಂದರೆ ಯಾವ ಥರ ಮಾಡಬೇಕು? ಗುರುವಿನ ಆರಾಧನೆ ಅಂದರೆ ಬಹಳ ಮುಖ್ಯವಾಗಿ ನೀವು ಗುರುವಾರ ನಿಮಗೆ ಆರೋಗ್ಯ ಬಾಧೆ ಏನಿಲ್ಲ ಅಂದರೆ ಒಂದು ಹೊತ್ತು ಉಪವಾಸ ಮಾಡಿ, ಮನೆ ಹತ್ತಿರದಲ್ಲಿ ರಾಯರ ಮಠ ಇದ್ದರೆ, ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದರೆ ಹೋಗಿ ದರ್ಶನ, ಪ್ರಾರ್ಥನೆ, ಪೂಜೆ, ಪ್ರದಕ್ಷಿಣೆ, ನಮಸ್ಕಾರ, ನಿಮ್ಮ ಕೈಲಿ ಏನಾಗುತ್ತೋ ಅದು ಸೇವೆ ಮಾಡಿ ಬನ್ನಿ. ಕಡಲೆಕಾಳು ನೆನಾಕ್ಬಿಟ್ಟು ಉಸುಳಿ ಮಾಡಿ, ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಬಾರ್ದು, ಹಂಗೆ ಉಸುಳಿ ಮಾಡಿ ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅದನ್ನು ನೈವೇದ್ಯ ಮಾಡಿಸ್ಕೊಂಡು ಬಂದವರಿಗೆಲ್ಲ ನೀವೇ ಸ್ವತಃ ನಿಮ್ಮ ಕೈಯಾರೆ ಹಂಚಿ, ಪ್ರತಿಯೊಬ್ಬರಿಗೂ ಸಹ ಕಡಲೆಕಾಳನ್ನು ಹಂಚಿ, ತುಂಬ ಅನುಕೂಲ. ಅರಿಶಿನ ಬಣ್ಣದ ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದು, ಕಡಲೆಕಾಳನ್ನೇ ದಾನ ಮಾಡ್ತಕ್ಕಂಥದ್ದು ತುಂಬ ಅನುಕೂಲ. ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ ಅಂತ ಬರುತ್ತೆ, ಆ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದು ತುಂಬ ಅನುಕೂಲ ಆಗುತ್ತೆ, ನಿಮಗೆ ಧೈರ್ಯವನ್ನು ವೃದ್ಧಿ ಮಾಡುತ್ತೆ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ನೀವು ಒಂದು ಬರೆದ್ರೆ, ಪ್ರತಿದಿನ ಒಂದು 108 ಬಾರಿ ಬರ್ಕೊಂಡ್ರು, ಅಥವಾ ನೀವೇ ಕೂತ್ಕೊಂಡು 336 ಬಾರಿ ಜಪ ಮಾಡಿದ್ರು ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಮನೆ ಹತ್ರದಲ್ಲಿ ಏನಾದ್ರು ದತ್ತಾತ್ರೇಯ ದೇವಸ್ಥಾನ ಇದ್ದರೆ ಇನ್ನೂ ಲಕ್ಕಿ, ನೀವು ಹೋಗಿ ಬರ್ತಕ್ಕಂಥದ್ದು ಅನುಕೂಲ ಆಗ್ತದೆ. ಇಲ್ಲಾಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಂದರೂ ಆಗುತ್ತೆ ಗುರುವಾರಗಳಲ್ಲಿ, ಆಯ್ತಲ್ವ? ಅರಿಶಿನ ಬಣ್ಣದ ಹೂನಲ್ಲಿ ಈಶ್ವರನಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ತುಂಬ ಅನುಕೂಲ ಆಯಿತು. ಗುರುವಿನ ಆರಾಧನೆ ಮಾಡ್ಕೊಂಡು ನಿಮಗೆ ಧೈರ್ಯ ಬಂತು, ಸ್ಥೈರ್ಯ ಬಂತು, ಎಲ್ಲ ಆಯಿತು. ನೆಕ್ಸ್ಟ್ ಕ್ವೆಶ್ಚನ್ ಏನು? ನೆಕ್ಸ್ಟ್ ವಿಚಾರ ಇರ್ತಕ್ಕಂಥದ್ದು ಆ ಕೆಲಸ ಆಗಬೇಕಲ್ಲ. ಕೆಲಸ ಮಾಡ್ತಕ್ಕಂಥ ಅಂದರೆ ತುಲಾರಾಶಿಯವರು ಕೈ ಹಾಕಿದ ಕೆಲಸಗಳು ಕೆಲಸ ಮಾಡಬೇಕು ಅಂತಂದರೆ, ಆ ಕೆಲಸ ಆಗಬೇಕು ಅಂತಂದರೆ
ಅಂದರೆ 10ನೇ ಮನೆ ಅಧಿಪತಿ ಬಹಳ ಮುಖ್ಯ. ನಿಮ್ಮ ರಾಶಿಯಲ್ಲೇ ನಿಮ್ಮ 10ನೇ ಮನೆ ಇರ್ತಾನೆ ಯಾರು? ಚಂದ್ರ. ತುಲಾರಾಶಿಯಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮದು ತುಲಾರಾಶಿ ಅಂತ ಕರೆಯೋದು ನಾವು. ಸೊ ತುಲಾರಾಶಿಯವರಿಗೆ ಚಂದ್ರ 10ನೇ ಮನೆ ಅಧಿಪತಿ ಆಗಿರ್ತಾನೆ. ಅದರಿಂದ ಮೊದಲನೇದಾಗಿ ಧೈರ್ಯ, ಸ್ಥೈರ್ಯ, ನಿಮ್ಮಲ್ಲಿ ಆ ಒಂದು ಶೌರ್ಯವನ್ನು ತುಂಬಿಕೊಳ್ತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬುವಂತೆ ಗುರು ಆರಾಧನೆ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಕೆಲಸ ಆಗಬೇಕು ಅಂತಂದರೆ ಚಂದ್ರನ ಆರಾಧನೆ ಮಾಡಬೇಕು, ಬಹಳ ಇಂಪಾರ್ಟೆಂಟ್. ಅದು ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆ ಮುಗಿದ ಮೇಲೆ ಹುಣ್ಣಿಮೆಗಿನ ಮುಂಚೆ ಹಾಗೂ ಹುಣ್ಣಿಮೆ ತನಕ ಭಾಳ ನಮಗೇನಾಗುತ್ತೆ, ಅದು ವೃದ್ಧಿ ಚಂದ್ರ ಅಂತ ಕರಿತೀವಿ. ಸೊ ಅದರಿಂದ ಚಂದ್ರನ ಆರಾಧನೆಯನ್ನು, ಅದು ಚಂದ್ರ ಅಷ್ಟೋತ್ತರ ಪಠನೆ ಇರಬಹುದು, ಅಥವಾ ಸೋಮವಾರಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಹಸುವಿನ ಹಾಲಿನಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಇರಬಹುದು, ಗೊತ್ತಲ್ವಾ? ಸೊ ಈಶ್ವರ ಆರಾಧನೆ, ಅಥವಾ ಅಕ್ಕಿ ದಾನ ಮಾಡ್ತಕ್ಕಂಥದ್ದು, ಅಥವಾ ಅನ್ನ ಮಾಡಿ ಅನ್ನದಾನ ಮಾಡ್ತಕ್ಕಂಥದ್ದು, ಇದೆಲ್ಲ ತುಂಬ ತುಂಬ ಅನುಕೂಲ. ಬಿಳಿಯ ಬಣ್ಣದ ವಸ್ತ್ರ ದಾನ ಮಾಡ್ತಕ್ಕಂಥದ್ದು, ಬಿಳಿ ಪಂಚನೆ ಆದರೂ ದೇವಸ್ಥಾನದ ಪುರೋಹಿತರು ಕೊಟ್ಟರು ಆಗುತ್ತೆ, ಆಯಿತಾ? ಸೊ ಈ ಚಂದ್ರನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಕೆಲಸ ಆಗುತ್ತೆ. ಗುರುವಿನ ಆರಾಧನೆಯಿಂದ ಧೈರ್ಯ ಬರುತ್ತೆ, ಚಂದ್ರನ ಆರಾಧನೆಯಿಂದ ಕೆಲಸ ಆಗುತ್ತೆ. ಸೊ ಧೈರ್ಯನೂ ಬಂತು, ಕೆಲಸನೂ ಆಯಿತು. ಪ್ರತಿಫಲ ಕೆಲಸ ಆಗ್ಬಿಡೋದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಅದರ ಫಲ ಸಿಕ್ಕಿದೆಯಾ, ಫ್ರೂಟ್ಸ್ ನಿಮ್ಗೆ ಅದು ಸಿಕ್ಕಿದೆಯಾ, ಅದರ ಫಲ ಸಿಕ್ಕಿದೆ ನಿಮಗೆ. ನೀವು ಯಾವ ಉದ್ದೇಶದಿಂದ ಕೆಲಸ ಮಾಡಿದ್ರಿ? ಧನಲಾಭಕ್ಕೋಸ್ಕರ ಮಾಡಿದ್ರೋ, ದುಡ್ಡು ಬರಬೇಕು ಅಂತ ಮಾಡಿದ್ರು, ಅಥವಾ ಬೇರೆ ಏನೋ ನಿಮ್ಮ ಒಂದು ಕೆಲಸ ಆಗಬೇಕು ಅಂತ ಮಾಡಿದ್ರು, ಆ ಕೆಲಸ, ಆ ಪ್ರಭಾವ ನಿಮಗೆ ಸಿಗ್ತಾ, ಲಾಭ ನಿಮಗೆ ಸಿಗ್ತಾ? ಲಾಭ ನಿಮಗೆ ಸಿಗಬೇಕು ಅಂದರೆ ಲಾಭಾಧಿಪತಿಯಾದಂತಹ ರವಿಯ ಆರಾಧನೆಯನ್ನು ಮಾಡಬೇಕು. ಅಂದರೆ ಭಾನುವಾರಗಳಲ್ಲಿ ಮನೆ ಹತ್ತಿರದಲ್ಲಿ ಎಲ್ಲರೂ ನವಗ್ರಹ ದೇವಸ್ಥಾನದ ನವಗ್ರಹಗಳಿರುತ್ತೆ. ನವಗ್ರಹಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಸೂರ್ಯಗ್ರಹ. ಸೊ ಅದರಿಂದ ಸೂರ್ಯನಿಗೆ ಫಲಪಂಚಾಮೃತ ಅಭಿಷೇಕ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಇರಬಹುದು. ನೀವೇ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಪ್ರತಿ ದಿವಸ ಮಾಡ್ತಕ್ಕಂಥದ್ದು, ಅಥವಾ ಇದನ್ನು ಸೂರ್ಯಗ್ರಹದ ಅಷ್ಟೋತ್ತರ ಪ್ರತಿದಿನ ಓದ್ತಕ್ಕಂಥದ್ದು, ಓಂ ಸೂರ್ಯಾಯ ನಮಃ ಪ್ರತಿದಿನ ಜಪ ಮಾಡಬಹುದು ನೀವು. ತುಂಬ ಅನುಕೂಲವಾಗ್ತಕ್ಕಂಥದ್ದಾಗಿರ್ತದೆ. ಸೊ ಭಾನುವಾರದ ದಿವಸ ರವಿಯ ಜಪ, ಗುರುವಾರದ ದಿವಸ ಗುರುವಿನ ಜಪ, ಸೋಮವಾರದ ದಿವಸ ಚಂದ್ರನ ಆರಾಧನೆ. ಈ ಭಾನುವಾರ, ಸೋಮವಾರ ಹಾಗೂ ಗುರುವಾರ ವಾರಗಳಲ್ಲಿ ಈ 3 ವಾರವನ್ನು ರೌಂಡ್ ಅಪ್ ಮಾಡಿ ಇಟ್ಕೊಂಡು ಈ 3 ವಾರ ಈ ದೇವತಾರಾಧನೆಯಲ್ಲಿ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ತುಲಾರಾಶಿಯರು ನೀವು ಅಂದ್ಕೊಂಡಿದ್ದು ಸಾಧಿಸಬಹುದು. 2026ರಲ್ಲಿ ನೀವು ಏನೇನು ಕೆಲಸ ಮಾಡ್ಕೋಬೇಕಾದ್ರೆ ಅದಕ್ಕೆಲ್ಲ ಸಪೋರ್ಟಿವ್ ಆಗಿರುತ್ತೆ ಈ 3 ಗ್ರಹಗಳು ಸಹ, ಆಯ್ತಲ್ವಾ? ಸೊ ಆ ಸಪೋರ್ಟನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಕು. ಈಗ ಗುರುಬಲ ಇದೆ, ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಬೇಕು, ಅಥವಾ 6ನೇ ಮನೆಯ ಶನಿ ತುಂಬ ಚೆನ್ನಾಗಿದ್ದಾನೆ, ಆ ಶನಿಯ ಫಲಗಳು ತುಂಬ ಚೆನ್ನಾಗಿ ಸಿಗಬೇಕು, ಅಥವಾ ಯಾವುದೇ ರೀತಿಯಲ್ಲಿ 2026ನೇ ಇಸಲಿ ನಿಮ್ಗೆ ಏನೇ ಅನುಕೂಲ ಆಗಬೇಕು, ತುಂಬ ಅನುಕೂಲ ಆಗಬೇಕು, ಐಶ್ವರ್ಯ ಬರಬೇಕು, ಬಂಗಾರಾದಿಗಳನ್ನ ಅಡಮಾನ ಇಟ್ಕೊಂಡು ಬಿಡಿಸ್ಕೊಳ್ಬೇಕು, ಅಥವಾ ಬಂಗಾರ ಖರೀದಿ ಯೋಗ ಬರಬೇಕು, ಏನೇ ಬರಬೇಕು ಅಂದರೆ ವಿಶೇಷ ಪರಿಹಾರಗಳು ಬೇಕಾಗುತ್ತೆ. ಅದಕ್ಕೆ ಆ ವಿಶೇಷ ಪರಿಹಾರಗಳನ್ನ ನಾವು ಮಾಡ್ತಾ ಇದ್ದೇವೆ. ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಒಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಪರಿಹಾರ ಹೋಮ ಪೂಜೆಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಸೊ ವಿಶೇಷವಾದ ದೇವತಾರಾಧನೆಗಳು ಏನು ಅಂತ ಹೇಳ್ತೇನೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ವರ್ಷದ ಆದಿ ಅಂದರೆ ಜನವರಿ ತಿಂಗಳು, ಅದು 3ನೇ ತಾರೀಕು ಸ್ಟಾರ್ಟಿಂಗ್ಗೆ. ವರ್ಷದ ಆದಿಯಲ್ಲಿ ನಾವು ಯಾರನ್ನು ಪೂಜೆ ಮಾಡಬೇಕು? ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡೋದೇ ಗಣಪತಿಯನ್ನು. ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ನಾವು ಐಶ್ವರ್ಯ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಐಶ್ವರ್ಯ ಗಣಪತಿ ಹೋಮ, ಅದರ ಜೊತೆಯಲ್ಲಿ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಹಣಕಾಸು, ಬಂಗಾರ ರಿಲೇಟೆಡ್ ಅಂದರೆ ಈ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸ್ಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು ಇರಬಹುದು. ಆ ಯೋಗ ಫಲ ಬರಬೇಕು. ಯಾಕೆಂದರೆ ಇವತ್ತಿನ ದಿವಸ 13,000, 12,000, 14,000 ಯಾಗೋಗಿದೆ ಬಂಗಾರ, 1 ಗ್ರಾಮ್ ಎಲ್ಲಿ ತಗೊಳ್ಳೋದು ಅಂತ ಕೇಳಬಹುದು. ಅದು ಗೊತ್ತಿಲ್ಲ. ಹಣೆ ಬಾರದಲ್ಲಿ ಭಗವಂತ ಕೊಡಬೇಕಲ್ಲ. ಸೊ ಆ ಯೋಗವನ್ನು ಭಗವಂತ ಕೊಟ್ಟುಬಿಟ್ಟ ಅಂತಂದ್ರೆ ನಮ್ಮ ಆರಾಧನೆಯಿಂದ ಯಾವ ಬೇಕಾದ್ರೂ ಕೊಡ್ಬೋದು. ಅಟ್ಲೀಸ್ಟ್ ಅಡಮಾನ ಇಟ್ಟು ಬಂಗಾರನಾದ್ರು ಬಿಡಿಸ್ಕೊಳ್ಳೋವಂಥ ಯೋಗ ಫಲ ಕೊಡಲಿ ಅಂತ. ಬಂಗಾರ ಮನೆಯಿರೋದಾದ್ರು ಅಡಮಾನ ಇಡೋ ಪರಿಸ್ಥಿತಿ ಬರದೇ ಇರಲಿ ಅಂತ. ಅದರಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ. ಅದರ ಜೊತೆಯಲ್ಲಿ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಭಾಳ ಜನಕ್ಕೆ ಅನ್ಸುತ್ತೆ ಒಂದು ಒಳ್ಳೆ ಬಾಡಿಗೆ ಮನೆ ಸಿಗ್ತಾ ಇಲ್ವಲ್ಲ ಅಂತ. ಭೂವರ ಸ್ವಾಮಿ ನಿಮಗೊಂದು ಒಳ್ಳೆ ಬಾಡಿಗೆ ಮನೆ ಕೊಡ್ಬೋದು. ಇಲ್ಲ, ಬಹಳ ಜನಕ್ಕೆ ಇರುತ್ತೆ ನಾವು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗಬೇಕು, ಅಟ್ಲೀಸ್ಟ್ ತಿಂಗಳ ಕಟ್ಟಕಲಂಗೊಂದು ಲೀಸ್ಗೆ ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಅಂತ ಇರುತ್ತೆ. ಇನ್ನು ಕೆಲವರಿಗೆ ನಾನು ಎಷ್ಟು ದಿನ ಅಂತ ಲೀಸು ಮನೆ ಬಾಡಿಗೆ ಮನೆ ಇರ್ತೀವಿ, ಒಂದು ಸ್ವಂತ ಮನೆ ಅನ್ನೋದು ಬೇಡವಾ, ಒಂದು ಸ್ವಂತ ನೆಲೆ ಅನ್ನೋದು ಬೇಡವಾ ಅಂತ ಇರುತ್ತೆ. ಅದನ್ನು ಭೂವರಾಹ ಸ್ವಾಮಿಯೇ ಕೊಡ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸ್ವಂತ ಮನೇಲಿ ಆಲ್ರೆಡಿ ಇರ್ತಾರೆ, ಆದರೆ ಆ ಮನೆಯಲ್ಲಿ ನೆಮ್ಮದಿ ಇಲ್ದಂಗೆ ಆಗಿರುತ್ತೆ. ಅದೇನೋ ಸ್ವಂತ ಮನೆ ಬಂದುಬಿಟ್ಟಿದ್ದೀವಿ ಸ್ವಾಮಿ, ಅದೇನೋ ದೃಷ್ಟಿ ದೋಷನೇನೋ ಗೊತ್ತಿಲ್ಲ, ಅಥವಾ ಆ ಮನೆ ಜಾಗ ಸರಿ ಇಲ್ವಾ ಗೊತ್ತಿಲ್ಲ, ಆ ಮನೇಲಿ ಏಳಿಗೆ ಆಗ್ತಾ ಇಲ್ಲ, ಅಥವಾ ನೆಮ್ಮದಿ ಇಲ್ಲ ಅಂತ ಅನ್ಸುತ್ತೆ ಕೆಲವರಿಗೆ. ಇನ್ನು ಕೆಲವರಿಗೆ ಎಲ್ಲ ಚೆನ್ನಾಗಿದೆ, ಮನೆಯೂ ಸ್ವಂತ ಆಗಿದೆ, ಸ್ವಂತ ಮನೆ ಎಲ್ಲ ಚೆನ್ನಾಗಿದೆ, ನೆಮ್ಮದಿ ಇದೆ, ಎಲ್ಲದೂ ಇದೆ, ಬಟ್ ಇದು ಕಂಟಿನ್ಯೂ ಆಗಬೇಕು ನನಗೆ.
ನಿರ್ವಿಘ್ನವಾಗಿರಬೇಕು ಅಂತಂದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಅಥವಾ ಭೂಮಿಯನ್ನು ಖರೀದಿ ಮಾಡೋದಿರ್ಬೋದು, ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥದ್ದು ಇರಬಹುದು, ಯಾವುದೇ ಇರಲಿ ಭೂಮಿಗೆ ಸಂಬಂಧಪಟ್ಟಂಥ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪವಾಗಿ ಭೂವರಾಹ ಸ್ವಾಮಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಲಕ್ಷ್ಮೀ ಭೂವರಾಹ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಸಂತಾನ ಗೋಪಾಲ ಹೋಮ, ಸಂತಾನದವರಿಗೆ ಸಂತಾನ ಆಗಬೇಕು, ಸಂತಾನದವರಿಗೆ ಮಕ್ಕಳ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಕೃಷ್ಣ ಹೋಮ, ನಿಮ್ಮ ಸರ್ಪದೋಷಗಳು ಪರಿಹಾರವಾಗಬೇಕು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷ ಇರುವವರಿಗೆ ಅದು ಪರಿಹಾರವಾಗಿ ಗುರು ಬಲ ಸಿಗಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಪರಿಹಾರವಾಗಬೇಕು, ಶನಿಶಾಂತಿ ಹೋಮ, ಸಮಸ್ತ ಗ್ರಹಚಾರ ಪೀಠ ಪರಿಹಾರವಾಗಬೇಕು, ಮಹಾನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೀವಿ ನೋಡಿ. ಇಷ್ಟು ದೊಡ್ಡ ವಿಶೇಷವಾದ ಪ್ರಸಾದದ ಬಾಕ್ಸ್ ಇಷ್ಟು ದೊಡ್ಡದಾಗಿದೆ. ಬಹಳ ವಿಶೇಷವಾದ ಪ್ರಸಾದವನ್ನು ನಾವು ಕೊಡ್ತಾ ಇರತಕ್ಕಂಥದ್ದು ಅದುವೇ ಉಪರತ್ನಗಳ ಒಂದು ನವರತ್ನ ಮಾಲೆಯನ್ನೇ ಕೊಡ್ತಾ ಇದ್ದೇವೆ. ನಿಮಗೆ ಕಾಣಬಹುದು ಒಂದು ಅದ್ಭುತವಾದಂತಹ ನವರತ್ನ ಮಾಲೆಯನ್ನು ನಾನು ಕೂಡ ಇಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾಣಬಹುದು. ಈ ವಿಶೇಷವಾದಂತಹ ಉಪರತ್ನಗಳ ನವರತ್ನ ಮಾಲೆ, ಇದರಲ್ಲೊಂದು 6 ಸೆಟ್ಗಳ ನವರತ್ನ ಇದೆ. 9 ನವರತ್ನ ಇರುತ್ತಲ್ಲ, ಅದರ 6 ಉಪರತ್ನಗಳ ಸೆಟ್ ಇದೆ. ಹಾಗೂ ಮಧ್ಯದಲ್ಲೊಂದು ರುದ್ರಾಕ್ಷಗಳನ್ನು ಹಾಕಿದ್ದೇವೆ ನಾವು. ತುಂಬ ಸುಂದರವಾಗಿ ಬರ್ತಕ್ಕಂಥದ್ದು. ಈ ಬಾಕ್ಸ್ ಸಮೇತ ಈ ಬಾಕ್ಸಲ್ಲೇ ಹಾಕಿ ಕಳಿಸ್ಕೊಡ್ತೇವೆ. ಎಲ್ಲ ಪ್ರಸಾದಾದಿಗಳನ್ನೆಲ್ಲ ಇದರಲ್ಲೇ ಇಟ್ಟು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತವಾಗಿ ನಾವು ಈ ಒಂದು ವಿಶೇಷವಾದ ಬಾಕ್ಸ್ನಲ್ಲೇ ಈ ಎಲ್ಲ ಪ್ರಸಾದಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಆದ್ದರಿಂದ ಸಂಕಲ್ಪ ಸೇವೆಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸರು ಪರವಾಗಿಲ್ಲ. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ ಬೆಳಗ್ಗೆ ಒಂದು 6:30 ಸಂಕಲ್ಪ ಸೇವೆಯನ್ನು ಶುರುವಾಗಲಿದೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗ್ತಕ್ಕಂಥದ್ದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ಲೈವಲ್ಲಿ ಇರ್ತದೆ. ಹಾಗೂ ಪ್ರಸಾದ ಸೋಮವಾರ ದಿವಸ, ಯಾಕೆಂದರೆ ಶನಿವಾರ ಹೋಮ ಆಗುತ್ತೆ, ಭಾನುವಾರ ರಜೆ ಇರುತ್ತೆ. ಸೋಮವಾರ ದಿನ ಬೆಳಗ್ಗೆ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ಒಂದು ಉಪರತ್ನಗಳ ನವರತ್ನ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೊಂಥರ ಲಿಮಿಟೆಡ್ ಸ್ಟಾಕು, ವರ್ಷಕ್ಕೆ ಒಂದೇ ಸಲ ನಾವು ಇದನ್ನು ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ಸಹ ಸ್ಕ್ರೀನ್ ಇರ್ತಕ್ಕಂಥ ಎಷ್ಟು ಬೇಕೋ ಬೇಗ ನಿಮಗೆ ಒಬ್ಬರಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದ ಮಾಲೆಯನ್ನು ಕೊಡ್ತೇವೆ, ಉಪರತ್ನ ನವರತ್ನಗಳ ಮಾಲೆಯನ್ನು. ಸೊ ಎಷ್ಟು ಬೇಕೋ ಅಷ್ಟು ನೀವು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.